ಮಾವ ಮಾವ ಏನು ಹೇಳ್ತಾ ಇದ್ದೀರಾ ನೀವು? ಮಾಧವ್ ಅವರು ನಾನು ಗೊತ್ತು, ಸ್ನೇಹಿತರಷ್ಟೇ ಅಂತ. ನಾನು ಇಲ್ಲ ಅಂತಿಲ್ವಲ್ಲ, ಆದರೆ ನನ್ನ ಆತಂಕ ಅದಲ್ಲ ತುಳಸಿ. ನೀನು ಸಮರ್ಥಗೆ ಉತ್ತರ ಕೊಟ್ಟಿಯಲ್ಲ, ನೀನು ಉತ್ತರ ಕೊಟ್ಟ ಮಾತ್ರಕ್ಕೆ ಅದು ಇಲ್ಲಿಗೆ ಮುಗೀತು ಅಂತ ಅನ್ಕೋಬೇಡ. ನಾಳೆ ಮತ್ತೆ ಅವನು ಇದೇ ಪ್ರಶ್ನೆ ಕೇಳ್ತಾನೆ. ಮುಂದೊಂದು ದಿವಸ ನಿನ್ನ ಮಗಳು ಇದೇ ಪ್ರಶ್ನೆ ಕೇಳ್ತಾಳೆ. ಆಮೇಲೆ ನೀನು ಕೆಲಸಕ್ಕೆ ಹೋಗೋವಾಗ ಬೀದಿನಲ್ಲಿ, ಬಸ್ಸಲ್ಲಿ ಜನರು ಇದೇ ಪ್ರಶ್ನೆ ಕೇಳ್ತಾರೆ. ಅವ್ರಿಗೆಲ್ಲ ಏನು ಅಂತ ಉತ್ತರ ಕೊಡ್ತೀಯ? ನಾನಿರೋಷ್ಟು ದಿವಸ ನಿನ್ನನ್ನು ಈ ಪ್ರಶ್ನೆಗಳಿಂದ ಕಾಪಾಡೋದಕ್ಕೆ ನಿನ್ನ ಜೊತೆ ನಾನಿರ್ತೀನಿ. ಆದರೆ ನನ್ನ ನಂತರ ಮಾವ ಏನು ಮಾತು ಅಂತ ಆಡ್ತಾ ಇದ್ದೀರಾ? ತುಳಸಿ, ನಿನ್ನ ಬಗ್ಗೆ ಕೇರ್ ಮಾಡದೇ ಇರೋ, ತಮ್ಮ ಮನಸ್ಸಿಗೆ ಬೇಕಾದ ಹಾಗೆ ನಡ್ಕೊಳ್ಳೋ ಆ ನಿನ್ನ ಮಕ್ಕಳ ಬಗ್ಗೆನೇ ನೀನು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀಯ. ಅವ್ರಿಗೆ ಒಳ್ಳೆಯದಾಗಲಿ, ನೆಲೆ ಸಿಗಲಿ ಅಂತ ದೇವರಲ್ಲಿ ಸದಾ ಬೇಡ್ಕೊಳ್ತೀಯ ನೀನು. ಅಂಥದ್ರಲ್ಲಿ ನಿನ್ನನ್ನು ನನ್ನ ಸ್ವಂತ ಮಗಳಿಗಿಂತ ಹೆಚ್ಚು ಅಂತ ಅಂದ್ಕೊಂಡಿರೋನು ನಾನು. ನನಗೆ ನಿನ್ನ ಬಗ್ಗೆ ಕಾಳಜಿ ಇರೋದಿಲ್ವಾ ತುಳಸಿ? ಮಗಳಿಗೆ ಒಂದು ಸರಿಯಾದ ನೆಲೆ ಸಿಗದೇ ಇದ್ದರೆ ತಂದೆ ಹೇಗೆ ನೆಮ್ಮದಿಯಿಂದ ಇರ್ತಾನೆ ಹೇಳು? ಈಗ ನಿನ್ನ ಮಾಧವನ ವಿಷಯದಲ್ಲಿ ಎದ್ದಿರೋ ಥರದ ಪ್ರಶ್ನೆಗಳು ಮುಂದೇನೂ ಏಳಬಹುದು. ನಾನಿಲ್ಲದೆ ಇದ್ದಾಗ ಅದನ್ನು ನೀನು ಹೇಗೆ ಎದುರಿಸ್ತೀಯ? ಗಾಳಿಗೆ ಗುಡಿ ಏನಪ್ಪ ನಾನು ಮಾತಾಡಿಸ್ತಾ ಇದ್ದೀನಿ, ನೀನು ಹೋಗ್ಬೇಕು ಅಂತೆಲ್ಲ. ಎಕ್ಸ್ ಬಾಸ್ ಅನ್ನೋ ರೆಸ್ಪೆಕ್ಟ್ ಇಲ್ವಾ? ಗಾಡಿ ಕೀ ಕೊಡಿ ಸರ್. ಓ, ನಾನೇನು ಇಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಇವತ್ತು ನನ್ನ ಬ್ಯಾಚುಲರ್ ಪಾರ್ಟಿ, ಅದಕ್ಕೆ ಅಣ್ಣ ಈ ಜಾಗದಲ್ಲಿ ನನ್ನ ಪಾರ್ಟಿ ಆರ್ಗನೈಸ್ ಮಾಡಿದ್ದಾನೆ. ಮೋಸ್ಟ್ಲಿ ನೀನಿಂಥ ಜಾಗಕ್ಕೆಲ್ಲ ಕಾಲು ಇಟ್ಟಿರಲ್ಲ ಅಲ್ವಾ? ನನ್ನ ಗಾಡಿ ಕೀ ಕೊಡಿ ಬಿಜಿತವ್ರೆ. ನಾನು ಅಷ್ಟು ದೊಡ್ಡ ಪಾರ್ಟಿ ಬಿಟ್ಟು ನಿನ್ನ ಮಾತಾಡ್ಸೋದಕ್ಕೆ ಅಂತ ಬಂದರೆ ನೀನು ಹೋಗ್ತೀನಿ ಅಂತೆಲ್ಲ ಸಮರ್ಥ. ಸರ್ ಗಾಡಿ ಕೀ ಕೊಡಿ. ಮಿಡಲ್ ಕ್ಲಾಸ್ ದಿಮಾಕ್ ನೋಡಪ್ಪ. ಓ, ನಿನ್ನ ಕೆಲ್ಸದಿಂದ ಕಿತ್ತಾಕ್ದೆ ಅಂತ ಕೋಪ ಮಾಡ್ಕೊಂಡಿದ್ಯಾ? ಡೋಂಟ್ ವರಿ, ನಿನ್ನ ಪ್ರೊಫೈಲ್ ವೇಕೆನ್ಸಿ ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲೆಲ್ಲ ನಿಂಗೆ ಕೆಲಸ ಕೊಡದೇ ಇರೋ ಥರ ವ್ಯವಸ್ಥೆ ನಾನು ಮಾಡಿದ್ದೀನಿ. ನಿಮ್ಮಮ್ಮ ಹೇಗಿದ್ದಾರೆ? ಈಗಲೂ ಹಾಗೇನಾ? ನನ್ನ ಮೇಲೆ ಕೈ ಮಾಡ್ತಾನಲ್ಲೇ. ಸಬತ್ ಏನಾಗಿದೆ ನಿಮಗೆ? ಇನ್ನೇನು ಮದುವೆ ಆಗ್ತೀರ ನೀನು? ನೀವು ರಕ್ತ ಬರೋ ಹಾಗೆ ಹೊಡೆದಿದ್ದೀರಲ್ಲ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ನನ್ನ ಪಾಡಿ ನಾನು ಹೋಗ್ತಿದ್ದೆ ಸರ್, ಅವರೇ ಕರೆದು ಪ್ರವಾಕ್ ಮಾಡಿದ್ದು. ಅವತ್ತು ನನ್ನ ಕೆಲಸದಿಂದ ಕಿತ್ತಾಕ್ಲು ನಾನು ಏನೂ ಹೇಳಿರಲಿಲ್ಲ ಅವ್ರಿಗೆ. ಈಗ ನೋಡಿದ್ರೆ ಎಲ್ಲೂ ಕೆಲಸ ಸಿಗ್ದಾರಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ನಾನು ಏನೂ ಮಾತಾಡಲಿಲ್ಲ. ಇವ್ರಿಗೆ ಏನು ರೈಟ್ಸ್ ಇದೆ ಸರ್ ನಮ್ಮ ಅಮ್ಮನ ಬಗ್ಗೆ ಮಾತಾಡೋಕ್ಕೆ? ಅವತ್ತು ಆಫೀಸಲ್ಲೂ ನಮ್ಮ ಅಮ್ಮನ ಬಗ್ಗೆ ಮಾತಾಡಿದಾಗಲೂ ನಾನು ಒಂದು ಮಾತಾಡ್ದೆ ಆಫೀಸಿಂದ ಹೋದೆ. ಹಾಗಂತ ಅವ್ರು ಏನಾದರೂ ಸಹಿಸ್ಕೋಬೇಕಾ? ಸಹಿಸ್ಕೋಬೇಕು.
ಯಾಕೆಂದ್ರೆ ದಟ್ಸ್ ವಾಟ್ ಯು ಡಿಸರ್ವ್. ನನ್ನ ಮೇಲೆ ಕೈ ಮಾಡ್ತೀನೋ ಅಭಿ ಕಾಮ್ ಡೌನ್. ಏಯ್ ಅಭಿ ಅಸಾಲ್ಟ್ ಕೇಸ್ ಹಾಕಿ ವರ್ಷಗಟ್ಟಲೆ ಜೈಲಲ್ಲಿ ಕೊಳೆಯಾಗ ಮಾಡ್ತೀನಿ. ಹುಷಾರ್. ಏನಾಗಿದೆ ನಿಮಗೆ ಸಮಟ್? ಈ ವಿಷಯ ಇನ್ನು ದೊಡ್ಡದಾಗೋಕ್ಕಿಂತ ಮುಂಚೆ ನೋಡಿ, ನೀವು ಪೂರ್ಣಿ ಫ್ರೆಂಡ್ಗೆ ಹಸ್ಬೆಂಡ್ ಆಗದೆ ಇದ್ದಿದ್ರೆ ಅಭಿ ಮೇಲೆ ಕೈ ಎತ್ತಿದ್ದಕ್ಕೆ ನಿಮ್ಗೆ ಸರಿಯಾಗಿ ಉತ್ತರ ಕೊಡ್ತಿದ್ದೆ. ಈಗ ನನ್ನ ಕೈ ಕಟ್ಟಿದೆ. ಪ್ಲೀಸ್ ಗೋ ಫ್ರಮ್ ಹಿಯರ್. ಮಾಧವ ದೇವರಂಥ ಮನುಷ್ಯ. ಅವನಿಗೆ ಮನೆಯಲ್ಲಿ ಎಲ್ಲ ಇದ್ದರೂ ಕೂಡ ಒಂಟಿ ಜೀವ ಪಾಪ ಅದು. ಇವತ್ತು ನೀನು ಒಂಟಿ ಅಲ್ಲದೆ ಇರಬಹುದು, ಆದರೆ ನಿನ್ನ ಮಗ ಮಾಡಿದ ಕೆಲಸ ನೋಡಿದ್ರೆ ಮುಂದೆ ನಿನಗೂ ಒಂಟಿಯಾಗೋ ಪರಿಸ್ಥಿತಿ ಬರಬಹುದು. ಹಾಗೆ ಏನು ಮಾಡ್ತೀಯ ತುಳಸಿ ನೀನು? ವಯಸ್ಸಾದ ಮೇಲೆ ನಮ್ಮನ್ನು ಮಕ್ಕಳ ಥರ ನೋಡ್ಕೊಳ್ಳೋ ಅಂಥ ಮಕ್ಕಳಿರಬೇಕು, ಅಥವಾ ನಮ್ಮನ್ನು ಒಂಟಿಯಾಗಿ ಬಿಡದೇ ಇರೋವಂಥ ಸಂಗಾತಿ ಇರಬೇಕು. ಇಲ್ಲ ಅಂತಂದರೆ ಜೀವನ ತುಂಬ ಕಷ್ಟ ಆಗಿಬಿಡುತ್ತೆ ತುಳಸಿ. ಮಾಧವ ಎಂಥವನು ಅಂತ ನನಗೆ ಗೊತ್ತು. ಅವನು ನಿನ್ನನ್ನು ಯಾವತ್ತೂ ಒಂಟಿಯಾಗಿರೋಕ್ಕೆ ಬಿಡೋಲ್ಲ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಅವರ ಭವಿಷ್ಯ ಏನು ಅಂತ ನೀವು ಚಿಂತೆ ಮಾಡಬೇಡಿ. ಅವರ ಮೇಲೆ ಅವ್ರ ನಂಬಿಕೆ ಇಟ್ಕೊಂಡು ಬದುಕೋವರೆಗೂ ಅವ್ರಿಗೆ ಯಾರ ಅವಶ್ಯಕತೆಯೂ ಇರೋದಿಲ್ಲ. ಅಕಸ್ಮಾತ್ ಯಾವತ್ತಾದರೂ ಅವರಿಗೆ ಯಾರ್ದಾದ್ರೂ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಅವ್ರ ಜೊತೆ ನಾನಿದ್ದೇ ಇರ್ತೀನಿ. ರಕ್ತ ಸಂಬಂಧಿಗಳೇ ಸಹಾಯ ಮಾಡದೇ ಇರೋ ಈ ಕಾಲದಲ್ಲಿ ನಿನ್ನನ್ನು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದ ಮಾಧವ ಒಬ್ಬ ಅಪರೂಪದ ವ್ಯಕ್ತಿ ಅಂತ ಅನ್ನಿಸ್ತಾನಮ್ಮ ನನಗೆ. ಹಾಗಂತ ದಂಡಪಿಂಡನ ಥರ ನಿನ್ನನ್ನು ಬೇರೆ ಯಾರಿಗೂ ಕೊಟ್ಟು ಮದುವೆ ಮಾಡಿ ಸಾಗ ಹಾಕಬೇಕು ಅಂತ ಅನ್ನೋ ಉದ್ದೇಶ ನಂದಲ್ಲ. ಮುಂದೆ ನಾನು ಇಲ್ಲದೇ ಇದ್ದಾಗ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಯಾರಾದರೂ ಒಬ್ಬರು ಬೇಕು. ಹಾಗೆ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಆ ಮಾಧವ ಒಬ್ಬನಿಂದ ಮಾತ್ರ ಸಾಧ್ಯ ಅಂತ ನನಗನ್ನಿಸ್ತಾ ಇದೆ. ಈ ಜಗತ್ತಿನಲ್ಲಿ ನಿನ್ನನ್ನು ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಬೇರೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನಷ್ಟೇ ಚೆನ್ನಾಗಿ ಅಥವಾ ನನಗಿಂತ ಹೆಚ್ಚಾಗಿ ನಿನ್ನನ್ನು ಅರ್ಥ ಮಾಡ್ಕೊಂಡಿರೋನು ಆ ಮಾಧವ ಅಂತನ್ನೋ ನಂಬಿಕೆ ನನಗಿದೆ. ನೀನು ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ದುಡ್ಡು ಹೊಂದಿಸೋದಕ್ಕಾಗದೆ ನಿನ್ನ ಮಗ ಚಿಂತೆಯಲ್ಲಿದ್ದ. ಆಗ ಯಾರಿಗೂ ಹೇಳಬೇಡಿ ಅಂತ ಆಸ್ಪತ್ರೆ ಬಿಲ್ ಕಟ್ಟದ ಮಾಧವ. ನಿನ್ನ ಮಗಳು ನಿನ್ನ ಹತ್ರ 3 ಲಕ್ಷ ಕಿತ್ಕೊಂಡು ಹೋದಾಗ ನನ್ನ ಸಾಲ ನೀನು ತೀರಿಸ್ಬೇಕು ಅಂತ ನಾನು ಹೇಳಿದಾಗ ತನ್ನ ಕೆಫೆನಲ್ಲಿ ಕೆಲಸ ಕೊಟ್ಟವನು ಮಾಧವ. ಅಷ್ಟೇ ಯಾಕೆ, ಆ ಹೊತ್ತು ಪೇಪರ್ನಲ್ಲಿ ಸುದ್ದಿ ಬಂದಾಗ ನಿನ್ನ ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕಿಯೇನೂ ಬರೆದ ಹಾಗೆ ಸಂದರ್ಶನದಲ್ಲಿ ಮಾತಾಡಿದವನು ಇದೇ ಮಾಧವ. ಇಂಥವನು ನಿನ್ನ ಜೊತೆಯಲ್ಲಿದ್ದರೆ ನಿನ್ನ ಬದುಕು ಬೆಳಕಾಗತ್ತೆ ಅಲ್ವಾ ತುಳಸಿ? ಅಭಿ ನಿಂತ್ಕೊಳ. ಅಭಿ
ಅಭಿ ಜಸ್ಟ್ ರಿಲ್ಯಾಕ್ಸ್. ಏನಾಯ್ತು ಅಭಿ? ಬ್ರೋ ಕೇಳಿ ಚಿಕ್ಕಮ್ಮ ಏನಾಯ್ತು ಅಂತ ಹೇಳು ಬ್ರೋ. ಏನು ಇದು? ಅಲ್ಲ, ಬ್ಯಾಚುಲರ್ ಪಾರ್ಟಿ ಅಂತ ಹೋಗಿದ್ರೆ ಇದೇನು ಅವತಾರ ಮಾಡ್ಕೊಂಡು ಬಂದಿದ್ಯಾ? ಹೇಳು ಬ್ರೋ, ಚಿಕ್ಕಮ್ಮ ಕೇಳ್ತಿದ್ರಲ್ಲ ಹೇಳು. ಆ ನಾಲಾಯಕ್ ಸಮರ್ಥ ಅದಕ್ಕೆ ಫ್ರೆಂಡ್ಗೆ ಗಂಡ ತಾನೆ, ಅವನು ಪಬ್ಲಿಕ್ ಅಲ್ಲಿ ನನ್ನ ಮೇಲೆ ಕೈ ಮಾಡ್ದ ಅಂತ ಹೇಳು. ಏನಾಗಿದೆ ಅವ್ರ ಮನೆಯವ್ರಿಗೆ? ಅಲ್ಲ, ನಿನ್ನೆ ಅವ್ರ ತಾತ ಮನೆಗೆ ಬಂದು ಹೋದ್ರು, ಇವತ್ತು ಅವ್ರ ಮೊಮ್ಮಗ ನಿನಗೆ ಹೊಡೆದಿದ್ದಾನ. ಐ ಕಾಂಟ್ ರೆಸಿಸ್ಟ್ ದಿಸ್. ಏನ ಅವ್ರ ತಾತ ನಮ್ಮನೆಗೆ ಬಂದಿದ್ರ? ಆ ವಿಷಯ ಬಿಡು ಅಭಿ. ಅಭಿ, ಇದನ್ನ ಯಾರು ಮಾಡಿದ್ರು, ಹೇಗಾಯ್ತು ಅಂತ ಕರೆಕ್ಟಾಗಿ ಹೇಳು. ಯಾಕೆ ಅಂದ್ರೆ ಮನೆಯವ್ರಿಗೆಲ್ಲ ನಮ್ಮನೇಲಿ ಇಶ್ಯೂ ಕ್ರಿಯೇಟ್ ಮಾಡೋದ್ ಬಿಟ್ರೆ ಬೇರೆ ಇನ್ನೇನ್ ಕೆಲಸ? ಅಭಿ ಅಭಿ ಏನಾಯ್ತು? ಬೇಕಾಗಿಲ್ಲ, ನಿಮ್ಮ ಈ ಫೇಕ್ ಸಿಂಪತಿ ನನಗೆ ಬೇಕಾಗಿಲ್ಲ. ಮೊದಲು ನನ್ನಿಂದ ದೂರ ನಿಂತ್ಕೊಳ್ಳಿ. ಏನಾಯ್ತು ಅಂತಾದ್ರೂ ಹೇಳು. ಏನಾಗಿಲ್ಲ ಅಂತ ಕೇಳಿ. ಆ ಇಡಿಯಟ್ ಸಮರ್ಥ ಇವತ್ತು ನನ್ನ ಮೇಲೆ ಕೈ ಮಾಡ್ದ. ನಿಮ್ಮಮ್ಮ ಹೇಗಿದ್ದಾರೆ? ಈಗಲೂ ಹಾಗೇನಾ? ನಾನು ಮಾತ್ರ ಅವನ ಸುಮ್ಮನೆ ಬಿಡಲ್ಲ. ಅವನ ಮೇಲೆ ಅಸಾಲ್ಟ್ ಕೇಸ್ ಹಾಕ್ಸಿ ಪೊಲೀಸರು ಅವನ ಮನೆಗೆ ಹೋಗಿ ನಾಯಿ ತರ ಹೇಳ್ಕೊ ಬರತ್ರ ಮಾಡ್ತೀನಿ. ಅಭಿ, ಸಮರ್ಥ್ ನಿನ್ ಮೇಲೆ ಕೈ ಮಾಡಿದ್ದು ತಪ್ಪೆ, ನಾನು ವಹಿಸ್ಕೊಂಡು ಬರಲ್ಲ. ಆದ್ರೆ ಸಮರ್ಥ್ ತಾಯಿ ಬಗ್ಗೆ ಮಾತಾಡಿದ್ದು ತಪ್ಪಲ್ವಾ? ತಾಯಿ ಬಗ್ಗೆ ಮಾತಾಡಿದ್ರೆ ಎಂಥವ್ರಾದ್ರೂ ಕೋಪ ಮಾಡ್ಕೊಳ್ತಾರೆ. ವಾವ್, ನೋಡಿದ್ಯಾ ಬ್ರೋ, ನನಗ್ ಹೀಗಾಯ್ತಲ್ಲ ಅನ್ನೋದಕ್ಕಿಂತ ಜಾಸ್ತಿ ಅವ್ರ ಮನೆ ಬಗ್ಗೆನೇ ಕನ್ಸರ್ನ್. ಪುಣ್ಯ, ನೀನು ಇಶ್ಯೂ ಅಲ್ಲಿ ಇನ್ವಾಲ್ವ್ ಆಗಬೇಡ ಪ್ಲೀಸ್. ಅಭಿ, ನನಗೂ ಸಾಕಾಗೋಗಿದೆ. ದಿನ ಬೆಳಗಾದ್ರೆ ಅವ್ರು ಯಾರ್ದೋ ವಿಚಾರಕ್ಕೆ ನಾವು ಸಾಯ್ಬೇಕು. ನೋಡಿ, ಆ ತುಳಸಿ ಅವರಾಗ್ಲಿ ಅವ್ರ ಫ್ಯಾಮಿಲಿ ಅವರಾಗ್ಲಿ ನಮ್ಮ ಫ್ಯಾಮಿಲಿ ಸಹವಾಸಕ್ಕೆ ಬರಬಾರ್ದು. ನೀವು ಅವ್ರನ್ನ ಮೀಟ್ ಮಾಡಿದ್ದೇನಾದ್ರು ನನಗೆ ಗೊತ್ತಾದ್ರೆ ನಾನು ಮಾತ್ರ ಕೈ ಕಟ್ಕೊಂಡು ಸುಮ್ಮನಿರಲ್ಲ. ತುಳಸಿ, ನನ್ನ ಅಭಿಪ್ರಾಯಗಳನ್ನು ನಿನ್ನ ಮೇಲೆ ಹೇರೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಹಾಗೆ ಬರೀ ನಿನ್ನ ಭವಿಷ್ಯನ ನಾನು ದೃಷ್ಟಿನಲ್ಲಿಟ್ಕೊಂಡು ಈ ಮಾತನ್ನ ಹೇಳ್ತಾ ಇಲ್ಲ ತುಳಸಿ. ನಾನು ಮಾಧವನ ಮನೆಗೆ ಹೋಗಿದ್ದೆ. ಅವನ ಒಳ್ಳೆತನಕ್ಕೆ ಅವನಿಗೆ ಅಲ್ಲಿ ಸಾಸಿವೆ ಗಾತ್ರದ ಬೆಲೆನೂ ಸಿಗ್ತಾ ಇಲ್ಲ. ಅಂಥ ದೇವರಂಥ ಮನುಷ್ಯನಿಗೆ ಅಂಥ ಕುಟುಂಬನ ಅಂತ ನೆನೆಸ್ಕೊಂಡ್ರೇ ನೋವಾಗುತ್ತೆ ತುಳಸಿ. ನಾನಿದ್ದಿದ್ದು ಕೆಲವೇ ಹೊತ್ತು ಅಲ್ಲಿ, ಆದರೆ ಅಷ್ಟರಲ್ಲೇ ನನಗೆಲ್ಲ ಗೊತ್ತಾಯಿತು. ಅರಮನೆಯಂಥ ಮನೆ, ಕೂತಿ ತಿಂದರೂ ಕರಗದೆ ಇರೋಷ್ಟು ಆಸ್ತಿ, ಆಳು ಕಾಳು, ದುಬಾರಿ ಕಾರು, ಏನೆಲ್ಲ ಹೇಳು ಅವನಿಗೆ. ನೋಡೋರ ಕಣ್ಣಿಗೆ ಸುಖಜೀವಿ, ಆದರೆ ಅವನ ಮನೆಯಲ್ಲೇ ಅವನು ಒಂಟಿ ಅಂತ ನನಗೆ ಅರ್ಥವಾಯಿತು ತುಳಸಿ. ಪಾಪ, ನಮ್ಮಗಳು ಮುಂದೆ ತನ್ನ ಮನೆ ಹೀಗೆ ಅಂತ ಅವನು ಒಂದು ದಿವಸನೂ ಹೇಳ್ಕೊಂಡಿದ್ದಿಲ್ಲ ತುಳಸಿ. ಅವನ ಮಕ್ಕಳು ಅವನನ್ನು ನೋಡ್ಕೊಳ್ತಿರೋ ರೀತಿಗೂ ನಿನ್ನ ಮಕ್ಕಳು ನಿನ್ನನ್ನು ನೋಡ್ಕೊಳ್ತಿರೋ ರೀತಿಗೂ ನೋಡಿದ್ರೆ ನಿಮ್ಮಿಬ್ಬರ ಪರಿಸ್ಥಿತಿನಲ್ಲೂ ಅಂಥ ವ್ಯತ್ಯಾಸ ಏನೂ ಇಲ್ಲ ಅಂತ ಅನಿಸುತ್ತೆ. ಅಲ್ಲಿ
ಅವನ ಮಕ್ಕಳಿಗೆ ಅವನ ತ್ಯಾಗದ ಬೆಲೆ ಗೊತ್ತಿಲ್ಲ. ಇಲ್ಲಿ ನಿನ್ನ ತ್ಯಾಗ ದೊಡ್ಡದು ಅಂತ ನಿನ್ನ ಮಕ್ಕಳಿಗೆ ಅನ್ನಿಸ್ತಾನೇ ಇಲ್ಲ. ತುಳಸಿ, ನೀನೀಗ ಒಂಟಿಯಾಗಿಲ್ಲದೆ ಇರಬಹುದು, ಆದರೆ ಜೀವನ ಹೀಗೆ ಇರೋದಿಲ್ಲ. ನನಗೂ ವಯಸ್ಸಾಗಿದೆ. ಹೋಗೋ ಹೊತ್ತಲ್ಲಿ ತನ್ನ ಮಗಳಿಗೆ ಒಂದು ನೆಲೆನ ತೋರಿಸದೆ ಹೋಗ್ಬಿಟ್ಟೆ ಅಂತನ್ನೋ ಪಾಪ ಪ್ರಜ್ಞೆ ನನ್ನನ್ನು ಕಾಡಬಾರ್ದು ಅಲ್ವಾ ತುಳಸಿ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನೋಡು ತುಳಸಿ, ಪ್ರತಿಯೊಬ್ಬ ತಂದೆ ಮನಸ್ಸಲ್ಲೂ ಒಂದು ಪ್ರಶ್ನೆ ಇರ್ತಂತೆ. ತಾನು ತನ್ನ ಮಗಳನ್ನು ಎಷ್ಟು ಪ್ರೀತಿಸ್ತಾನೋ ಅದಕ್ಕಿಂತಾಗಿ ಹೆಚ್ಚಾಗಿ ಪ್ರೀತಿಸುವಂಥ ಸಂಗಾತಿ ತನ್ನ ಮಗಳಿಗೆ ಸಿಗ್ತಾನ ಅಂತ. ಮಾಧವನ್ನ ನೋಡಿದಾಗ ನನ್ನ ಆ ಪ್ರಶ್ನೆಗೆ ಉತ್ತರ ಸಿಕ್ತು. ಒಂದಂತೂ ಸತ್ಯ, ನೀನು ಅವನ ಜೀವನಕ್ಕೆ ಹೋದರೆ ನಿಮ್ಮಿಬ್ಬರ ಜೀವನನೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಹಾಂ, ಮೊದಲೇ ಹೇಳಿದಾಗೆ ಇದು ನನ್ನ ಅಭಿಪ್ರಾಯ. ನಿರ್ಧಾರ ನಿನಗೆ ಬಿಟ್ಟಿತ್ತು. ಸಮಯ ತಗೋ, ಯೋಚನೆ ಮಾಡು. ಆಮೇಲೆ ನಿನಗೇನನ್ಸುತ್ತೋ ಅದನ್ನು ಸಂಕೋಚ ಇಲ್ಲದೆ ನನಗೆ ಹೇಳು. ನಾನು ಯಾರನ್ನೋ ಕರ್ಕೊಂಬಂದು ಮದುವೆ ಮಾಡಿಸ್ತೀನಿ ಅಂದರೆ ಅದು ಅನಾಚಾರ. ಈಗ ಅದೇ ಮಾತನ್ನ ತಾತ ಹೇಳಿದ್ರೆ ತಪ್ಪಲ್ಲ ಅಲ್ವಾ? ಅಮ್ಮನ ಲೈಫಲ್ಲಿ ತಾತ ಅದು ಹೇಗೆ ನಿರ್ಧಾರ ತಗೋತಾರೋ ನಾನು ನೋಡ್ತೀನಿ. ನಾನಿರೋವರೆಗೂ ಯಾವುದೂ ಆಗೋದಕ್ಕೆ ನಾನು ಬಿಡಲ್ಲ. ಮಹೇಶ, ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಕಣೋ. ಈ ಕ್ಷಣ ನೀನು ಹುಷಾರಾಗಿದ್ದಿದ್ರೆ ನನ್ನ ಈ ತೊಳಲಾಟಕ್ಕೆ ಉತ್ತರ ಸಿಕ್ತಿತ್ತೇನೋ ಅನಿಸುತ್ತೆ. ಮನೇಲಿ ಏನು ನಡೀತು ಅಂತ ನಿನಗೆ ಗೊತ್ತಲ್ಲ ಮಹೇಶ. ಎಲ್ಲಿ ಏನೇ ನಡೆದರೂ ಅದು ನನ್ನ ತುಳಸಿ ವಿಷಯಕ್ಕೆ ಬಂದು ನಿಲ್ಲುತ್ತಲ್ಲ. ಯಾಕೆ ಹೀಗೆ? ತುಳಸಿಯವ್ರ ಜೊತೆ ಅವ್ರ ಮನೆಯವ್ರ ಜೊತೆ ಯಾವುದೇ ಸಂಬಂಧ ಇಟ್ಕೋಬಾರ್ದು ಅಂತ ಅಭಿ ಹೇಳ್ದ. ಅವನಿಗೆ ಹಾಗೆ ಹೇಳಕ್ಕೆ ಸುಲಭ ಇರ್ಬೋದು, ಆದರೆ ನನಗೆ ಒಂದೊಂದ್ಸಲ ಯೋಚಿಸಿದ್ರೆ ನಮ್ಮ ಮನೆಗೂ ತುಳಸಿಯವ್ರ ಮನೆಗೂ ಎಷ್ಟು ವ್ಯತ್ಯಾಸ ಅನ್ಸುತ್ತೆ. ಅವತ್ತು ನ್ಯೂಸ್ ಪೇಪರ್ ವಿಷಯನೇ ನೋಡು. ದತ್ತ ಈ ವಿಷಯ ತುಳಸಿಯವ್ರಿಗೆ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ರು. ಆದರೆ ನಮ್ಮ ಮನೇಲಿ ನಾನು ಬರೋದನ್ನೇ ಕಾದು ನನ್ನ ಮೇಲೆ ಹಾರಾಡಿದ್ರು. ತುಳಸಿಯವ್ರ ಬಗ್ಗೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ದತ್ತ ಬಂದು ನೇರವಾಗಿ ನನ್ನನ್ನೇ ಕೇಳಿದ್ರು. ನಾನು ನನ್ನ ಮನಸ್ಸಲ್ಲಿರೋದನ್ನು ಇದ್ದ ಹಾಗೆ ಹೇಳ್ಕೊಂಡ್ರು. ಅವರು ಒಂದು ಕ್ಷಣನೂ ಕೋಪ ಮಾಡಿಕೊಳ್ಳದೆ ನನ್ನ ಭಾವನೆಗೆ ಗೌರವ ಕೊಟ್ಟು ಹೋದರು. ಆದರೆ ನಮ್ಮ ಮನೇಲಿ ನನಗೆ ತುಳಸಿಯವ್ರ ಬಗ್ಗೆ ಯಾವ ಭಾವನೆ ಇದೆ ಅನ್ನೋದೇ ಗೊತ್ತಿಲ್ಲ. ಆದರೂ ಪ್ರತಿದಿನ ನನಗೆ ಗಿಲ್ಟ್ ಆಗೋ ಥರ ಮಾತಾಡ್ತಿದ್ದಾರೆ. ಅಲ್ಲ ಮಹೇಶ, ನನ್ನ ಮಕ್ಕಳು ನನಗೂ ಮನಸ್ಸಿದೆ ಅಂತ ಯಾವಾಗ ಅರ್ಥ ಮಾಡ್ಕೋತಾರೆ? ನಿಜವಾಗ್ಲೂ ಅರ್ಥ ಮಾಡ್ಕೋತಾರ?